ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೀತಾರಾಮ ಸೀರಿಯಲ್ ಸೀತಾ ಮದುವೆ ನಿಂತಾಯಿತು. ಹೀಗಾಗಿ ರಾಮ್ ವಾಪಸ್ ಬಂದಾಯಿತು. ಸೀತಾರಾಮ ಧಾರಾವಾಹಿಯಲ್ಲಿ ಈಗಾಗಲೇ ರಾಮ್ ಮಲೇಷ್ಯಾಗೆ ಹೊರಟು ನಿಂತಿದ್ದಾನೆ. ಸೀತಾಳನ್ನು ದೂರ ಮಾಡಿಕೊಳ್ಳಲು ತೀರ್ಮಾನ ಮಾಡಿದ್ದಾನೆ. ಇತ್ತ ರುದ್ರಪ್ರತಾಪ್ ಸೀತಾಳನ್ನು ಮದುವೆಯಾಗಲು ಸಜ್ಜಾಗಿ ಹಸೆಮಣೆ ಕೂರಿದ್ದಾನೆ. ಕೆಲವು ಸಮಯದಲ್ಲಿ ಇಬ್ಬರ ಮದುವೆ ನಡೆದು ಬಿಡುತ್ತದೆ ಎಂದುಕೊಂಡಿದ್ದಾರೆ. ಸಿಹಿಗೆ ಸೀತಮ್ಮನ ಮದುವೆ ಮುಗಿದ ಮೇಲೆ ತನ್ನ ಭವಿಷ್ಯ ಏನು ಎಂಬುದು ಗೊತ್ತಾಗಿ ಹೋಗಿದೆ. ಇದರಿಂದ ಸಿಹಿ ಮುಂದೇನು ಅಂತ ಬಹಳ ಆತಂಕಗೊಂಡಿದ್ದಾಳೆ. ಸಿಹಿ ಮಾತು ಕೇಳಿದ ರಾಮ್ ತನ್ನ ಗೆಳೆಯ ರಾಮ್ ಈಗ ಸತ್ಯ ಹೇಳಲು ಸಿಹಿ ಪ್ರಯತ್ನಿಸಿದ್ದಾಳೆ. ಆದರೆ ರಾಮ್ ಫೋನ್ ಹಾಕಿದ್ದು ವಾಯ್ಸ್ ನೋಟ್ ಕಳಿಸಿ ಏನು ಮಾಡೋದು ಎಂದು ಚಿಂತೆಗೀಡಾಗಿದ್ದಾಳೆ. ಫ್ರೆಂಡ್, ಬೇಗ ಬನ್ನಿ, ನೀವು ಬಂದು ಮ್ಯಾಜಿಕ್ ಮಾಡಿ ಎಂದು ಹುಡುಕುತ್ತಿರುತ್ತಾಳೆ. ಇದೇ ಸಮಯಕ್ಕೆ ಸರಿಯಾಗಿ ರಾಮ್ ಫೋನ್ ಆನ್ ಮಾಡಿ ಸಿಹಿಯ ವಾಯ್ಸ್ ನೋಟನ್ನು ಕೇಳಿಸಿಕೊಳ್ಳುತ್ತಾನೆ. ಹೊಸ ಫ್ರೆಂಡ್ ನಮ್ಮನನ್ನು ಮದುವೆಯಾಗಿ ಈ ವಠಾರವನ್ನು ಮಾರಾಟ ಮಾಡಿ ನನ್ನನ್ನು ಅನಾಥಾಶ್ರಮಕ್ಕೆ ಸೇರಿಸುತ್ತಾನೆ ಎಂದು ಹೇಳಿರುತ್ತಾನೆ. ಈ ಮಾತನ್ನು ಕೇಳಿದ ರಾಮ್ ಕೂಡಲೇ ಅಶೋಕನಿಗೆ ಫೋನ್ ಮಾಡಿ ರುದ್ರಪ್ರತಾಪನ ಬಗ್ಗೆ ತಿಳಿದುಕೊಳ್ಳುತ್ತಾನೆ. ಹೀಗಾಗಿ ಹುಡುಕಾಡುತ್ತಿರುವ ಸಿಹಿತಾ ಅಶೋಕ್ ಸೂರಿ ಸಹಾಯ ಪಡೆದು ಪೊಲೀಸ್ ಕಮಿಷನರ್ ಮೂಲಕ ರುದ್ರಪ್ರತಾಪ್ ಯಾರು ಎಂಬುದನ್ನು ತಿಳಿದುಕೊಳ್ಳಲು ಯತ್ನಿಸುತ್ತಾರೆ. ಆಗ ರಿಯಲ್ ಎಸ್ಟೇಟ್ ಉದ್ಯಮಿ ಸಿಕ್ಕಿಬೀಳುತ್ತಾನೆ. ಇತ್ತ ಸೀತಾ ಹಸೆಮಣೆಯೇರುವ ಮುನ್ನ ಸಿಹಿಯನ್ನು ಹುಡುಕಾಡುತ್ತಾ ಸಿಹಿಯಲ್ಲೂ ಕಾಣಿಸುವುದಿಲ್ಲ. ರುದ್ರಪ್ರತಾಪ್ ಕಡೆಯವರು ಸಿಹಿಯನ್ನು ಕಿಡ್ನಾಪ್ ಮಾಡಿರುತ್ತಾರೆ. ಸೀತಾಳಿಗೆ ಸಿಹಿ ಕಾಣುತ್ತಿಲ್ಲ ಎಂದು ಆತಂಕವಾಗುತ್ತದೆ. ಆದರೆ ಎಲ್ಲರ ಬಲವಂತಕ್ಕೆ ಹಸೆಮಣೆಯೇರುತ್ತಾಳೆ. ತಾತ ವಠಾರವೆಲ್ಲ ಹುಡುಕಿದರೂ ಸಿಹಿ ಮಾತ್ರ ಎಲ್ಲೂ ಕಾಣಿಸುವುದಿಲ್ಲ. ರುದ್ರಪ್ರತಾಪ್ ಬಂಡವಾಳ ಬಯಲು. ರುದ್ರಪ್ರತಾಪ್ ಒಬ್ಬ ಫ್ರಾಡ್ ಎಂದು ತಿಳಿದ ರಾಮ್ ಸೀತಾ ಮದುವೆ ಮನೆಗೆ ಬರುತ್ತಾನೆ. ಸೀತೆಯನ್ನು ರುದ್ರಪ್ರತಾಪ್ ಹಾರ ಹಾಕಬೇಕು ಅನ್ನಷ್ಟರಲ್ಲೇ ಮದುವೆ ನಿಲ್ಲಿಸುತ್ತಾನೆ. ರುದ್ರಪ್ರತಾಪ್ ಒಬ್ಬ ಫ್ರಾಡ್. ವಠಾರದಲ್ಲಿ ಆಸ್ತಿಗೋಸ್ಕರ ಸೀತಾಳನ್ನು ಮದುವೆಯಾಗುತ್ತಿದ್ದಾನೆ. ಸೀತಾಳನ್ನು ಮದುವೆಯಾದ ಕೂಡಲೇ ಮನೆ ಮಾರಾಟ ಮಾಡುತ್ತಾನೆ. ಈಗಾಗಲೇ ರುದ್ರಪ್ರತಾಪ್ ಹಲವು ಹುಡುಗಿಯರಿಗೆ ಮೋಸ ಮಾಡಿದ್ದಾನೆ. ಸಿಹಿಯನ್ನು ಸೀತಾಳಿಂದ ದೂರ ಮಾಡಿ ಅನಾಥಾಶ್ರಮಕ್ಕೆ ಸೇರಿಸಲು ಪ್ಲಾನ್ ಮಾಡಿದ್ದಾನೆ ಎಂದು ಹೇಳುತ್ತಾನೆ. ಈ ಮಾತನ್ನು ಕೇಳಿದವರಿಗೆಲ್ಲ ಶಾಕ್ ಆಗುತ್ತದೆ. ಇದೆಲ್ಲ ಸತ್ಯಾನ ಎಂಬಂತೆ ಆಶ್ಚರ್ಯಪಡುತ್ತಾರೆ. ಮುರಿದು ಬಿತ್ತು ಸೀತಾ ಮದುವೆ ಮುರಿದು ಬೀಳುತ್ತದೆ. ಸಾಕ್ಷಿ ಸಮೇತ ರುದ್ರಪ್ರತಾಪನ್ನು ಹಿಡಿಯುತ್ತಾರೆ. ಕೊನೆಗೆ ಸಿಹಿಯನ್ನು ಕಿಡ್ನಾಪ್ ಮಾಡಿದ್ದಕ್ಕೆ ರಾಮ್ ಫೈಟ್ ಮಾಡುತ್ತಾನೆ. ಕಾರ್ನಲ್ಲಿ ಚೇಸ್ ಮಾಡಿಕೊಂಡು ಹೋಗಿ ಸಿಹಿಯನ್ನು ಬಿಡಿಸಿಕೊಂಡು ಬರುತ್ತಾನೆ. ರುದ್ರಪ್ರತಾಪನ್ನು ಪೊಲೀಸರು ಹಿಡಿದುಕೊಡುತ್ತಾರೆ. ಸೀತಾ ಮದುವೆ ಮಾಡಲು ಹೋಗಿ ಅನ್ಯಾಯ ಮಾಡುತ್ತಿದ್ದೇವಲ್ಲ ಎಂದು ಅಜ್ಜಿ ತಾತ ಬೇಸರ ಪಟ್ಟುಕೊಂಡು ಕಣ್ಣೀರು ಹಾಕುತ್ತಾರೆ. ಇನ್ನು ಸೀತಾ ಮತ್ತು ಸಿಹಿ ಮದುವೆ ಮಂಟಪದಲ್ಲಿ ಹೊರಟು ಹೋಗುತ್ತಾರೆ. ಸಿಹಿ ರಾಮನನ್ನು ಕೂಡ ಕರೆದುಕೊಂಡು ಹೋಗುತ್ತಾಳೆ. ಮುಂದೆ ಸೀತಾರಾಮ ಹೇಗೆ ಒಂದಾಗ್ತಾರೆ ಎಂಬುದು ಕುತೂಹಲ ಮೂಡಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.